ವೆಲ್ಕಮ್ ಟು ನಮ್ಮ ಕರ್ಜೆ. ಸ್ನೇಹಿತರೆ ನಮಸ್ಕಾರ. ನೋಡಿ, ಇದನ್ನ ನಮ್ಮ ಕಡೆ ಧೂಪದ ಮರ ಅಂತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಸಾಲಧೂಪ ಮತ್ತು ರಾಳದ ಮರ ಅಂತಾನೂ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ವಟೇರಿಯಾ ಇಂಡಿಕಾ ಅಂತ. ಸಾಮಾನ್ಯವಾಗಿ ಇದು ಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಈ ಧೂಪದ ಕಾಯಿಗಳನ್ನ ಮೇಣದ ಬತ್ತಿ ತಯಾರಿಕೆಗೆ, ಎಣ್ಣೆ ತಯಾರು ಮಾಡಿ ವಾರ್ನಿಷ್ ಮಾಡಲಿಕ್ಕೆ, ಗಂಧದ ಕಡ್ಡಿ ತಯಾರಿಕೆಗೆ ಹಾಗೂ ಔಷಧಿ ತಯಾರಿಕೆಗೆ ಉಪಯೋಗಿಸಲಾಗುತ್ತದೆ. ನಾವು ಚಿಕ್ಕವರಿರುವಾಗ ಈ ಕಾಯಿಗಳನ್ನ ರಾಶಿ ಮಾಡಿ ಅಂಗಡಿಗಳಿಗೆ ಸೇಲ್ ಮಾಡ್ತಾ ಇದ್ವಿ. ಈ ಕಾಯಿ ಓಪನ್ ಮಾಡಿದ್ರೆ ಒಳಗಡೆಯಿಂದ ಈ ರೀತಿ ಇರುತ್ತೆ. ಈ ಮರದ ಕಾಯಿಗಳು ಹೆಚ್ಚಾಗಿ ಏಪ್ರಿಲ್ ಟು ಜುಲೈ ಟೈಮಲ್ಲಿ ನೋಡಬಹುದು. ಈ ಮರದ ಕಾಂಡದಿಂದ ಒಂದು ಬಗೆಯ ಅಂಟು ಹೊರಬರ್ತದೆ. ಇದಕ್ಕೆ ರಾಳ ಅಥವಾ ಧೂಪ ಅಂತ ಕರೀತಾರೆ. ಈ ಅಂಟಿನಿಂದ ಕೃತಕ ಮಣಿಗಳನ್ನು ತಯಾರಿಸಬಹುದು. ಹಾಗೆ ಈ ಅಂಟು ಅನೇಕ ಔಷಧೀಯ ಗುಣಗಳನ್ನು ಹೊಂದಿದೆ. ಪ್ರಕೃತಿಯಲ್ಲಿ ಸಿಗುವಂತಹ ಹೆಚ್ಚಿನ ಗಿಡ ಮರಗಳು ಉಪಯೋಗಕರವಾದಂಥದ್ದು. ಇವಾಗಿನ ಮಕ್ಕಳಿಗೆ ಇದರ ಬಗ್ಗೆ ಅಷ್ಟೊಂದು ತಿಳಿದಿರುವುದಿಲ್ಲ. ಇದರ ಬಳಕೆ ಕೂಡ ಕಡಿಮೆ ಆಗಿದೆ. ನಿಮ್ಮ ಕಡೆ ಈ ಮರ ಅಥವಾ ಕಾಯಿಗೆ ಏನಂತ ಕರೀತಾರೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.